ಭಾರತ ಮತ್ತು ಪಾಕಿಸ್ತಾನ ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಈಗ ಕವಿದಿದೆ. ಈ ನೆನ್ನೆ ಮೊನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ದೀವಿ, ಒಂದಷ್ಟು ಟ್ರೈನಿಂಗ್ಗಳಾಗ್ತಿರುವಂಥದ್ದು ಇವೆಲ್ಲವೂ ಕೂಡ ನಡೀತಾ ಇದೆ. ಈಗ ಪಾಕ್ ಏಜೆಂಟ್ಗಳಿಂದ ನೌಕೆಗಳ ಮಾಹಿತಿಯನ್ನು ಪಡೆಯುವ ಯತ್ನ ನಡೆದಿದೆ. ಯುದ್ಧ ನೌಕೆಗಳ ಮಾಹಿತಿಯನ್ನು ಪಡೆಯೋದಕ್ಕೆ ಯತ್ನಿಸ್ತಾ ಇದೆ ಪಾಕಿಸ್ತಾನ. INS ವಿಕ್ರಾಂತ್, INS ವಿಕ್ರಮಾದಿತ್ಯ ಸೇರಿದಂತೆ ಇತರ ನೌಕೆಗಳೇನಿದೆಯಲ್ಲ, ಯುದ್ಧ ನೌಕಾನೆಲೆಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೆ ಕರೆಗಳು ಬರ್ತಾ ಇವೆ ಅಂತ. ಈ INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ ಜೊತೆಗೆ INS ಸುಭದ್ರ, ಸೊ ಇದ್ರ ಬಗ್ಗೆ ಕೆಲವೊಂದಷ್ಟು ಡೀಟೇಲ್ಸನ್ನು ಶೇರ್ ಮಾಡಿ ಅಂತೇಳಿ ಮಾಹಿತಿ ಪಡೆಯೋದಕ್ಕೆ ಪ್ರಯತ್ನ ಪಡ್ತಾನೇ ಇದೆ ಪಾಕ್. ಅದರ ಏಜೆಂಟ್ಗಳಿರ್ತಾರಲ್ಲ, ಅವರು ಫೋನ್ ಮಾಡಿ ಒಂದಷ್ಟು ಡೀಟೇಲ್ಸನ್ನು ಪಡೆಯೋ ಒಂದು ನಿಟ್ಟಿನಲ್ಲಿ ಕೆಲವೊಂದಷ್ಟು ಕೆಲಸಗಳು ಆಗ್ತಾ ಇವೆ ಅಂತೇಳಿ. ಬಟ್ ಅದೆಲ್ಲದರ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಈ ಹನಿ ಟ್ರ್ಯಾಪ್ ಮೂಲಕ ಯುದ್ಧ ನೌಕೆಗಳ ಮಾಹಿತಿಯನ್ನು ಸಂಗ್ರಹಿಸೋದಕ್ಕೂ ಕೂಡ ಪ್ರಯತ್ನ ನಡೆದಿದೆ. ಯುದ್ಧ ನೌಕೆಯಲ್ಲಿರುವಂಥ ಸಿಬ್ಬಂದಿಗೆ ಫಸ್ಟು ಆಮಿಷ ಒಡ್ಡೋದು, ಇಲ್ಲ ಅಂತ ಹೇಳಿದ್ರೆ ಈ ಹನಿ ಟ್ರ್ಯಾಪ್ ಮಾಡಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡೋದು, ಈ ಥರದ್ದು ಒಂದಷ್ಟು ಕೆಲಸಗಳು ಕೂಡ ಆಗ್ತಾ ಇವೆ. ಇದ್ರ ಬಗ್ಗೆನೂ ಕೂಡ ಮಾಹಿತಿ ಇದೆ ಅನ್ನುವಂಥದ್ದನ್ನು ಈಗಾಗಲೇ ಸೇನೆ ಹೇಳ್ಕೊಂಡಿದೆ. ಬಟ್ ಇದ್ರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ಸನ್ನು ತೊಗೊಳ್ತಾ ಇದ್ದಾರೆ. ಎಲ್ಲ ಕಡೆಯೂ ಕೂಡ ಹದ್ದಿನ ಕಂಡಿಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ನೌಕರರಿಗೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥ ಸೂಚಿಸಿದ್ದಾರೆ. ಯಾಕಂದರೆ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಈ ಥರದ್ದು ಒಂದಷ್ಟು ಮಾಹಿತಿ ಸೋರಿಕೆ ಆಗುವಂಥ ಆತಂಕ ಇರುತ್ತೆ. ಸೊ ಯಾರೂ ಕೂಡ ಇದಕ್ಕೆ ಈಲ್ಡ್ ಆಗಬೇಡಿ ಅನ್ನುವಂಥದ್ರ ಬಗ್ಗೆ ಸೂಚನೆಗಳು ಹೋಗಿವೆ. ಇನ್ನು ಸಚಿವ ಜಮೀರ್ ಅಹ್ಮದ್ ಖಾನ್ ಇವತ್ತು ಮಾತಾಡಿದ್ದಾರೆ. ನಾವು ಯುದ್ಧಕ್ಕೆ ರೆಡಿ, ನಾವು ಯಾವತ್ತೂ ಕೂಡ ಪಾಕಿಸ್ತಾನ ಪರ ಇಲ್ಲ, ನಮ್ಮನ್ನೇನಾದರೂ ಕಳಿಸಿದ್ರೆ ನಾನೊಬ್ಬ ಮಿನಿಸ್ಟರ್ ಆಗಿಯೂ ನಾನು ಕೂಡ ಅಲ್ಲಿ ಹೋಗ್ತೀನಿ ಅನ್ನೋ ಒಂದು ಮಾತುಗಳನ್ನು ಜಮೀರ್ ಅಹ್ಮದ್ ಖಾನ್ ಹೇಳಿದ್ರು. ಆದರೆ ಇದಕ್ಕೆ ಜೋಶಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಸಚಿವ ಜಮೀರ್ ಅಹ್ಮದ್ ಖಾನ್ ಶಾಂತವಾಗಿದ್ದರೆ ಸಾಕು, ನೀವೇನು ಯುದ್ಧ ಮಾಡೋದು ಬೇಕಾಗಿಲ್ಲ, ನೀವು ಸುಮ್ಮನಿರಿ ಅಂತ ಅವರು ರಿಯಾಕ್ಟ್ ಮಾಡಿದ್ದಾರೆ. ವಿ ಆರ್ ಇಂಡಿಯನ್ಸ್, ವಿ ಆರ್ ಹಿಂದೂಸ್ತಾನಿ, ನಮಗೂ ಪಾಕಿಸ್ತಾನಕ್ಕೆ ಸಂಬಂಧ ಇಲ್ಲ, ನಮಗೂ ಪಾಕಿಸ್ತಾನಿಗೆ ಯಾವ ಸಂಬಂಧನೂ ಇಲ್ಲ. ಯುದ್ಧ ಮಾಡಬೇಕಂದ್ರೆ ರೆಡಿ. ಅದಕ್ಕೆ ನನಗೆ ಆಸ್ ಎ ಮಂತ್ರಿಯಾಗಿ ನಾನು ಕಳಿಸ್ತಾರಂದ್ರೆ ಹೇಳಿ ನಾನು ಹೋಗಲು ಸಿದ್ಧ. ನಾನೇ ಹೋಗ್ತೀನಿ, ಅಲ್ಲಿ ಯುದ್ಧ ಮಾಡಬೇಕು ದೇಶಕ್ಕೋಸ್ಕರ. ನಡೀರಿ, ಹೋಗ್ಬಿಡುವ, ನಾನು ಹೋಗ್ತೀನಿ ರೀ. ಬೇಕಾದರೆ ಸುಸೈಡ್ ಬ್ಯಾಗ್ ಹಾಕ್ತೀನಿ ನಾನು. ಓಪನ್ ನಾನು ಹೇಳ್ತಲ್ಲ, ಕೇಳಿಲಿ, ನಾನು ತಮಾಷೆಗೆ ನಾನು ಜೋಶಲ್ಲಿ ಹೇಳ್ತಾ ಇಲ್ಲ. ಈ ದೇಶಕ್ಕೋಸ್ಕರ ನನ್ನ ಗತಿ ಇದ್ರೆ ಸುಸೈಡ್ ಬ್ಯಾಂಕ್ ನರೇಂದ್ರ ಮೋದಿ ಅವರು ಅಮಿತ್ ಶಾ ಕೊಳ್ಳಿ, ಅಲ್ಲ ಮೇಲೆ ಆಣೆ, ದೇವ್ರ ಮೇಲೆ ಆಣೆ ಕಟ್ಕೊಂಡು ನಾನು ಪಾಕಿಸ್ತಾನ ಹೋಗ್ತೀನಿ. ನಡಿ. ಇವೆಲ್ಲ ಏನಂದ್ರೆ ಅತ್ಯಂತ ಬಾಲಿಷ್ಯವಾದಂಥ ಹೇಳಿಕೆಗಳು. ಮಿಲಿಟ್ರಿ ನಂಬಿ ಸುಮ್ಮಿರ್ರಿ ಸಾಕು. ನೀವೇನೂ ಭಾಷಣ ಮಾಡೋದು ಬೇಡ, ನೀವು ಹೋಗೋದು ಬೇಡ. ನಮ್ಮ ಜವಾನರ ಬಗ್ಗೆ, ನಮ್ಮ ಸೈನಿಕರ ಬಗ್ಗೆ, ನಮ್ಮ ಮಿಲಿಟ್ರಿ ಶಕ್ತಿಯ ಬಗ್ಗೆ, ನಮ್ಮ ಇಂಟೆಲಿಜೆನ್ಸ್ ಬಗ್ಗೆ ವಿಶ್ವಾಸ ಇಟ್ಟು ಶಾಂತ ರೀತಿಯಿಂದ ರೀ. ನೀವು ಮಾಡೋದು ಅತಿ ದೊಡ್ಡ ಸೇವೆ. ನೀವು ದೇಶಕ್ಕೆ ನೀವು ಇಲ್ಲಿದ್ದ ಬೇರೆ ಏನೂ ಮಾಡೋದು ಬೇಡ. ನೀವು ಸ್ಟೇಟ್ಮೆಂಟ್ ಕೊಡಲಾರ್ದ, ಅವರ ನೈತಿಕ ಸ್ಥೈರ್ಯವನ್ನು ಕುಸಿಯಲಾರದಂತೆ ಮಾಡೋದು ಬಹುದೊಡ್ಡ ಸೇವೆ. ಜಮೀರ್ ಅವರ ಭಾಳ ದೊಡ್ಡ ಪ್ರಮಾಣದ ತ್ಯಾಗ ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮ್ಮಂಥ ತ್ಯಾಗ ದಾನ ಮಾಡುವಂಥವ್ರು ಯಾರೂ ಇಲ್ಲ. ಅದಕ್ಕೆ ನಿಮ್ಗೆ ದೊಡ್ಡದು ನಮಸ್ಕಾರ. ನಿಮ್ಗೆ ನಿಮ್ಮ ಪಾರ್ಟಿಯವರು ಶಾಂತ ರೀತಿಯಿಂದ ಕೂತರ. ಜಮೀರವ್ರು ಕಳ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ? ಅಲ್ಲಲ್ಲ, ಜಮೀರ್ ಅವ್ರು ಕಳ್ಕೊಳ್ಳೋದಿಲ್ಲ. ಜಮೀರ್ ಅವರು ಶಾಂತ ರೀತಿಯಿಂದ ಇದ್ರೆ ದೇಶಕ್ಕೆ ಅದಕ್ಕೆ ಜಮೀರು, ಆಮೇಲಿಂದ ಸಂತೋಷ್ ಲಾಡು, ಖರ್ಗೆ ಸಾಹೇಬರು, ಇನ್ನಿತರ ಯಾರೋ ಇದ್ದಾರಲ್ಲ, ಅವ್ರು ಡೆಲ್ಲಿ ಒಳಗೆ ಸ್ಟೇಟ್ಮೆಂಟ್ ಕೊಟ್ರೆ, ಎಲ್ಲ ಹೆಸರು ನಂಗೆ ನೆನಪಿಲ್ಲ. ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಟೆರರಿಸ್ಟ್ಗಳು ನಮ್ಮ ಬ್ರದರ್ ಅನ್ನಲಿಲ್ಲ ಅಂದ್ರೆ ದೇಶ ಅತ್ಯಂತ ಶಾಂತ ರೀತಿಯಿಂದ ನಡೀತದೆ, ರಾಜ್ಯವು ಶಾಂತ ರೀತಿ.